ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಾನು ನಿಮಗೆ ನರಸಿಂಹ ಪರ್ವತದ ಬಗ್ಗೆ ಟ್ರೆಕ್ಕಿಂಗ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ನೀವು ಅಲ್ಲಿಗೆ ಹೋಗ್ಬೋದಾ, ವರ್ತ್ ಇದೆಯಾ ಪ್ಲೇಸು, ಮತ್ತು ಬರ್ಕಾನ ಫಾಲ್ಸ್ ಇದೆ ಅಂತ ಹೇಳ್ತಾರೆ, ಹೌದು ಇರೋದು ನಿಜಾನ, ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಾನು ಕೆಲವೊಂದು ವಿಷಯಗಳನ್ನು ಈಗಲೇ ಹಂಚಿಕೊಳ್ಳೋಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಕೆಲವರು ವಿಡಿಯೋವನ್ನು ಕೊನೆಗೆ ನೋಡಲ್ಲ. ಹಾಗಾಗಿ ಏನಪ್ಪ ಮುಖ್ಯವಾದಂಥ ವಿಚಾರಗಳು ಅಂತ ಹೇಳಿದರೆ, ಇಲ್ಲಿ ಮುಖ್ಯವಾಗಿ ನೀವು ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಬೇಕು. aranyavihara.com ಅಂತ ಒಂದು ನಮ್ಮ ಗೌರ್ಮೆಂಟ್ ವೆಬ್ಸೈಟ್ ಇದೆ. ಅದರಲ್ಲಿ ನೀವು ತಲಾ ಒಬ್ಬರಿಗೆ 500 ರೂಪಾಯಿ ಅಂತೆ ನೀವು ಬುಕ್ಕಿಂಗ್ ಮಾಡಬೇಕಾಗತ್ತೆ. ಇನ್ನು ಬೆಳಿಗ್ಗೆ 6 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಈ ಟ್ರೆಕ್ಕಿಂಗ್ ಬಂದು, ಆಯ್ತಾ. ಇನ್ನು ಬೆಳಿಗ್ಗೆ 6 ಗಂಟೆ ಸ್ಟಾರ್ಟ್ ಆಗುತ್ತೆ. ಆದರೆ ಇಲ್ಲಿ ಮುಖ್ಯವಾದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ನಿಮಗೆ ಕುಮಾರ ಪರ್ವತ ಆಗಿರ್ಬೋದು ಹಾಗೂ ಇತರ ಒಂದು ಟ್ರೆಕ್ಕಿಂಗ್ ಪ್ರದೇಶಗಳಿಗೆ ಸಿಗುವಂತ ತರ ಯಾವುದೇ ರೀತಿಯಲ್ಲಿ ಒಟ್ಟು ಮನೆ ಆಗಲಿ ಯಾವ ಮನೆ ಆಗಲಿ ಸಿಗುವುದಿಲ್ಲ. ಹಾಗಾಗಿ ನೀವು ಊಟವನ್ನ ಮೊದಲೇ ಇಲ್ಲಿ ಪ್ಲಾನ್ ಮಾಡಿ ಹೋಗಬೇಕಾಗತ್ತೆ. ಹಣ್ಣು ಹಂಪಲು ತಗೊಂಡು ಹೋಗಿರ್ಬೋದು, ಈ ತರ ಯಾವುದೇ ರೀತಿಯ ನೀವು ತಿನ್ನೋ ಸಾಮಗ್ರಿಗಳನ್ನು ನೀವೇ ಯೋಚನೆ ಮಾಡಬೇಕಾಗತ್ತೆ. ಮತ್ತೆ ಇಲ್ಲಿ ಅಲ್ಲಲ್ಲಿ ನೆಟ್ವರ್ಕ್ಗಳು ಸಿಗ್ತವೆ ಸ್ನೇಹಿತರೆ, ಹಾಗಂತ ಎಲ್ಲೂ ನೆಟ್ವರ್ಕ್ ಇಲ್ಲ ಅಂತ ಒಂದು ಸಾಧ್ಯತೆ ಇಲ್ಲ, ಅಲ್ಲಲ್ಲಿ ನೆಟ್ವರ್ಕ್ಗಳು ಸಿಗುತ್ತವೆ. ಇನ್ನು ಇಲ್ಲಿಗೆ ತುಂಬಾ ಯೂಟ್ಯೂಬರ್ಸ್ ಆಗಿರ್ಬೋದು ಅಥವಾ ಇತರ ಜನಗಳು ಹೋದಾಗ ಇಲ್ಲಿ ನೀವು ಗೈಡ್ಗಳನ್ನು ತಗೊಂಡು ಹೋಗಿ ಅಂತ ಹೇಳ್ತಾರೆ ಸ್ನೇಹಿತರೆ. ಅದು ನಿಮ್ಮ ಸೇಫ್ಟಿಗೆ ಆಗಿರ್ಬೋದು. ಆದರೆ ನಾವು ಹೋಗಿದ್ದು ಟೈಮಲ್ಲಿ ಏನಪ್ಪಾ ಅಂದ್ರೆ, ನಮಗೆ ಗೈಡ್ ಬಗ್ಗೆ ಗೊತ್ತಿತ್ತು ಎಲ್ಲ, ಸೊ ನಮಗೆ ಪರಿಚಯ ಇದ್ದಾರೆ. ಹಾಗಾಗಿ ನಾವು ಗೈಡ್ ಜೊತೆ ಹೋಗಿದ್ದೇವೆ ಅಂತ ಹೇಳಕ್ಕಾಗಲ್ಲ, ನಾವು ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿದ್ದೇವೆ ಬಿಡಿ ಸ್ನೇಹಿತರೆ. ಆದರೆ ಅಲ್ಲಿ ಗೈಡ್ ಬೇಕಾಗಿರುವಂತ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ನೀವು ಪರ್ ಗೈಡಿಗೆ 2000 ರೂಪೀಸ್ ಕೊಡಬೇಕು, ಸರಿನಾ. 2000 ಕೊಡೋದೇನು ದೊಡ್ಡ ಮ್ಯಾಟರ್ ಅಲ್ಲ ಅಂತ ಹೇಳ್ಬೋದು ನೀವು ತುಂಬಾ ಜನ ಇದ್ದಾಗ. ಹಾಗಾದ್ರೆ ನೀವು ಒಬ್ರು ಹೋಗೋದು ಇಬ್ರು ಹೋಗೋದಾದ್ರೆ ಹೆಂಗೆ, ಕಷ್ಟ ಆಗತ್ತಲ್ವಾ. ಹಾಗಾಗಿ ನಾನು ಹೇಳೋದಂದ್ರೆ ಅಲ್ಲಿ ಮತ್ತೆ ಇನ್ನೊಂದೇನೆಂದ್ರೆ, ಗೌರ್ಮೆಂಟ್ ಅಲ್ಲಿ ಕೂಡ ಯಾವುದೇ ಟಿಕೆಟ್ ಅಲ್ಲಿ ಕೂಡ ಯಾವುದೇ ರೀತಿಯ ನಿಮಗೆ ಗೈಡ್ಗಳನ್ನು ತಗೊಂಡೇ ಹೋಗಬೇಕನ್ನುವಂತ ಯಾವುದೇ ರೀತಿಯ ನಿಬಂಧನೆಗಳು ಕೂಡ ಇಲ್ಲ. ಸೊ ಹಾಗಾಗಿ ಇದು ತುಂಬಾ ಒಂದು ಮುಖ್ಯವಾದಂತ ವಿಚಾರ. ಇನ್ನು ಬರ್ಕಾನ ಫಾಲ್ಸ್ ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಅದರದ್ದು ತುದಿ ತನಕ ನೀವು ಹೋಗ್ಬೋದು, ಸಖತ್ತಾಗಿದೆ ಸ್ನೇಹಿತರೆ. ಆ ಒಂದು ಬರ್ಕಾನ ಫಾಲ್ಸ್ ನೋಡ್ಲಿಕ್ಕಾದ್ರೂ ಕೂಡ ನೀವು ಅಲ್ಲಿ ಹೋಗ್ಲೇಬೇಕು. ಅದು ನಾನು ತುಂಬಾ ಇಂಪಾರ್ಟೆಂಟ್ ನಿಮಗೆ ಹೇಳಿಕೆ ಬಯಸೋದು. ಇನ್ನು ಇದು ಶಿವಮೊಗ್ಗ ಜಿಲ್ಲೆ ಅಂತ ಹೇಳಿದ್ರೆ ನೀವು ಫಸ್ಟಿಗೆ ಆಗುಂಬೆ ಹೋಗಬೇಕು. ಆಗುಂಬೆಯಿಂದ ನೀವು ಮಲಂದೂರಿಗೆ ನಿಮಗೆ ಆಟೋ ಸಿಗುತ್ತೆ ಅಥವಾ ಏನಾದರೂ ವೆಹಿಕಲ್ಗಳು ಮಾಡ್ಕೊಂಡು ಹೋಗಬೇಕಾಗತ್ತೆ. ಇನ್ನು ನೀವು ಅಲ್ಲಿಗೆ ನಿಮ್ಮ ಓನ್ ವೆಹಿಕಲ್ ಅಲ್ಲಿ ಕೂಡ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಹೋಗ್ಬೋದು ಸ್ನೇಹಿತರೆ. ಗಾಡಿಯಲ್ಲಿ ಇಡ್ಲಿಕ್ಕೆ ಸೇಫ್ ಇದೆ, ಯಾಕಂತ ಹೇಳಿದ್ರೆ ಅಲ್ಲಿ ಜನ ಎಲ್ಲ ಎಲ್ಲವರು ಇದ್ದಾರೆ, ಸೊ ಪರವಾಗಿಲ್ಲ. ಇನ್ನು ನೀವು ಇಳಿಯೋದು ವಾಪಸ್ ಅದೇ ಒಂದು ಇಳಿಯೋದಾದ್ರೆ ಕಷ್ಟ ಆಗ್ಬೋದು. ಯಾಕಂತ ಹೇಳಿದ್ರೆ ಅದು ಟೋಟಲ್ 12 ಕಿಲೋಮೀಟರ್ ಇದೆ ಮಲಂದೂರಿಂದ ಇದು ನರಸಿಂಹ ಪರ್ವತ. ಇನ್ನು ಕಿಗ್ಗ ಬರೀ 6 ಕಿಲೋಮೀಟರ್. ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ವಿತ್ ಗೈಡು ಕೂಡ ಕಿಗ್ಗದಲ್ಲಿ ಇಳಿತಾರೆ ಸ್ನೇಹಿತರೆ. ಇನ್ನು ನೀವು ಒಂದ್ ವೇಳೆ ವೆಹಿಕಲ್ ಅನ್ನ ಇಲ್ಲಿ ಇಟ್ಟಿದ್ರೆ, ಅಂದ್ರೆ ಮಲಂದೂರಲ್ಲಿ ಇಟ್ಟಿದ್ರೆ, ಅಲ್ಲಿಂದ ವಾಪಸ್ ನೀವು ಆಟೋ ರಿಕ್ಷಾ ಅಥವಾ ಏನಾದ್ರೂ ಬೇರೆ ಮಾಡ್ಕೋಬೇಕಾಗುತ್ತೆ. ಮಿನಿಮಮ್ 1000 ರೂಪೀಸ್ ಕೇಳ್ತಾರೆ. ಅದನ್ನ ನೀವು ಮುಂಚೆನೆ ಪ್ಲಾನ್ ಮಾಡ್ಕೊಳ್ಳಿ. ಅಂದ್ರೆ ನಿಮ್ಗೆ ವೆಹಿಕಲ್ ಮಲಂದೂರಲ್ಲಿ ಇಡ್ತಿರೋ ಅಥವಾ ಕಿಗ್ಗದಲ್ಲಿ ಇಡ್ತಿರೋ ಅಂತ ಹೇಳಿ ನೀವು ಪ್ಲಾನ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಕಿಗ್ಗ ಅನ್ನೋದು ಶೃಂಗೇರಿ ಹತ್ರ, ಶೃಂಗೇರಿಯಿಂದ ಅದಕ್ಕೆ ಅಲ್ಲಿಂದ 6 ಕಿಲೋಮೀಟರ್ ಅಷ್ಟೇ ಇರೋದು ನಿಮಗೆ ಕಿಗ್ಗದಿಂದ. ಬಟ್ ಮಲಂದೂರು ಅನ್ನೋದು ನಿಮ್ಗೆ ಸ್ವಲ್ಪ ಅಂದ್ರೆ ಹತ್ತಿರದಲ್ಲಿ ಯಾವುದೇ ರೀತಿಯ ನಿಮಗೆ ಜನನಿಬಿಡಿ ಪ್ರದೇಶ ಇರುವುದಿಲ್ಲ. ಹಾಗಾಗಿ ಅದನ್ನು ನೀವು ನೋಡಿಕೊಂಡು ಪ್ಲಾನ್ ಮಾಡ್ಕೊಳ್ಳಿ. ಯಾವ್ದಿರ್ಬೋದು ಇದು? ಹಾಕಣ ಸ್ನೇಹಿತರೆ, ಈಗ ನಾವು ಬರ್ಕಾನ ಫಾಲ್ಸ್ಗೆ ಬಂದಿದ್ದೇವೆ. ನಾನು ನಿಮಗೆ ಹಳೆ ವಿಡಿಯೋದಲ್ಲಿ ಬರ್ಕಾನ ವ್ಯೂ ಪಾಯಿಂಟ್ ತೋರಿಸಿದ್ದೆ ನೋಡಿ, ಆ ಕಡೆಯಿಂದ ಕಾಣ್ತಾ ಇದೆ ಅಂತ ಹೇಳಿ ಫಾಲ್ಸ್. ಬಟ್ ನಾವೀಗ ಅದೇ ಸ್ಪಾಟಿಗೆ ಬಂದಿದ್ದೇವೆ ಸ್ನೇಹಿತರೆ, ಬರ್ಕಾನ ಫಾಲ್ಸಿಗೆ. ಸೊ ಇಲ್ಲಿಂದ ನಾವು ಮತ್ತೆ ಪುನಃ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು ನರಸಿಂಹ ಪರ್ವತಕ್ಕೆ. ಸದ್ಯಕ್ಕೆ ಬರ್ಕಾನ ಫಾಲ್ಸ್ ನೋಡೋಣ ಬನ್ನಿ. ವಾವ್,
ಸ್ನೇಹಿತರೆ, ನಾವೀಗ ಬರ್ಕಾನಾ ಫಾಲ್ಸಿಂದ ಸಾಧಾರಣ 4 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದೇವೆ. ಈಗ ನಮಗೆ ಓಪನ್ ಗ್ರಾಸ್ ಲ್ಯಾಂಡ್ ಸ್ಟಾರ್ಟ್ ಆಯಿತು. ಇದು ಸಾಧಾರಣ 3 ಕಿಲೋಮೀಟರ್ ಇದೆ ಸ್ನೇಹಿತರೆ. 3 ಕಿಲೋಮೀಟರ್ ಈ ಥರ ಓಪನ್ ಆಗಿ ನೀವು ನಡ್ಕೊಂಡು ಹೋಗಬೇಕು. ಅದಕ್ಕೆ ನೀವು ಆದಷ್ಟು ಬೇಗ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದಷ್ಟು ಒಳ್ಳೆಯದು. ಸೊ ಬನ್ನಿ ಹೋಗೋಣ. ಕುಂದಿನಿಗಲ್ಲಿ ಕಾಡಿಡು ಅರ್ಜೆಂಟಿಗೆ ಎಮರ್ಜೆನ್ಸಿ ಇದೆ ಟೂ ಮಲ್ತಾರ ಅದು ಪಿಕ್ಕಿದ್ರೆ ಗೆತ್ತಿದ್ವಿ ಟೂ ಮಲ್ತಾರ ರಪ್ಪ ಇದು ಏನು ಪಾದ? ಯಾವ ದೇವರದು? ಯಾರ್ದು? ನರಸಿಂಹ ದೇವ್ರ ಪಾದ. ಪೂಜೆ ಮಾಡ್ಕೊಂಡು ಹೋಗ್ತಾರೆ ಶೃಂಗೇರಿ ಸ್ವಾಮೀಜಿ ವರ್ಷದಲ್ಲಿ 2 ವರ್ಷಕ್ಕೆ ಸರಿ ಬರ್ತಾರೆ. ಪೂಜೆ ಟಿಕೆಟ್ ಕೊಟ್ಟರೆ ಬಂದು ಪೂಜೆ ಮಾಡ್ಕೊಂಡು ಇಲ್ಲಿಂದನೇ ಬರಬೇಕು. ಎಷ್ಟು ವರ್ಷ ಇತಿಹಾಸ ಎಷ್ಟು ಹಳೆಯದು ಅಂತ ನಮಗೆ ಗೊತ್ತಿರೋ 30 ವರ್ಷ ಆಗಿನ ಕಾಲದಲ್ಲಿ ದೇವರೆಲ್ಲ ಇದ್ರು ಅಂತ ಈಗ ಹೇಳ್ತಾರಲ್ಲ. ಅದಕ್ಕೆ ಋಷಿಮಣಿ ತಪಸ್ಸು ಮಾಡಿದ್ದೇನೆ. ದೇವರು ಇಲ್ಲೆಲ್ಲ ಬಂದಿರ್ತಾರೆ ಅಂತ ಅದು ಒಂದು ಅದಕ್ಕೆ ಹೆಸರು ಇರುತ್ತೆ. ಅಲ್ಲಿ ನಮ್ಗೆ ಹೇಳಿದ್ರು ಅಲ್ಲಿ ನಮ್ಮಲ್ಲಿ 9 ನರಸಿಂಹಗಳಂತ ಅವತಾರ ಪಡೆದು ಒಂದೊಂದು ಕಡೆ ಇದು ಮಾಡಿ ಹೋಗಿರೋದು. ಮಾರ್ಚ್ನಿಂದ ಈ ಟ್ರೆಕ್ಕಿಂಗನ್ನು ಕೊನೆಗಳಿಸ್ತಾರೆ ಸ್ನೇಹಿತರೆ. ಯಾಕಂತ ಹೇಳಿದರೆ ಯಾವುದೇ ರೀತಿಯ ಕಾಡ್ಗಿಚ್ಚಾಗಬಾರ್ದು, ಮುನ್ನೆಚ್ಚರಿಕಾ ಕ್ರಮವಾಗಿ ಇದನ್ನು ಸ್ಟಾಪ್ ಮಾಡ್ತಾ ಇದ್ದಾರೆ. ಇನ್ನು ಒಳ್ಳೆಯ ಯಾವ ಟೈಮ್ ಅಂತ ಹೇಳಿದರೆ, ನಿಮಗೆ ಗ್ರೀನರಿ ಇಲ್ದಿದ್ರೂ ಪರವಾಗಿಲ್ಲ, ಒಳ್ಳೆಯ ಒಂದು ವ್ಯೂ ನೋಡಬೇಕು ಅಂತ ಹೇಳಿದರೆ ನೀವು ಜನವರಿ ಫೆಬ್ರವರಿ ಬರೋದೇ ಒಳ್ಳೆಯದು. ಯಾಕಂತ ಹೇಳಿದರೆ ಯಾವುದೇ ರೀತಿಯ ಫಾಗ್ ಇರಲ್ಲ. ಆದರೆ ನೀವು ನವಂಬರ್ ಡಿಸೆಂಬರಲ್ಲಿ ಬಂದರೆ ನಿಮಗೆ ಗ್ರೀನರಿ ಜೊತೆ ಸ್ವಲ್ಪ ಫಾಗು ಇದಿರ್ಬೋದು, ಸ್ವಲ್ಪ ನೀವು ಲಕ್ ನೋಡ್ಕೊಂಡು ಬರಬೇಕಾಗತ್ತೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇದರಿಂದ ನಮಗೆ ಮುಂದಿನ ವೀಡಿಯೋಗಳು ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಬಾಯ್ ಬಾಯ್, ಟೇಕ್ ಕೇರ್.